ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪರವರು ಕುಟುಂಬದವರ ಜೊತೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟ ಶ್ರೀ ರಾಮಯೋಗೇಶ್ವರ ಶ್ರೀಗಳ ಮಠಕ್ಕೆ ಇಂದು ಭೇಟಿ ನೀಡಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹಿರಿಯ ಶ್ರೀಗಳ ಗದ್ದಿಗೆ ದರ್ಶನ ಪಡೆದರು. ನಂತರ ಮಠದಲ್ಲಿ ಸ್ವಲ್ಪ ಸಮಯಗಳ ಕಾಲ ಕೂತು ಮಠದ ಪೀಠ ಅಧ್ಯಕ್ಷರಾದ ಶಿವಬಸವ ಸ್ವಾಮೀಜಿಗಳ ಜೊತೆ ಭಕ್ತಾದಿಗಳನ್ನು ಕುರಿತು ಮಾತನಾಡಿದರು. ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದು ಮಠದ ಸನ್ಮಾನವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ಎಸ್ ಇಂದ್ರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಆನಂದ್, ಎಂ ಬೆಟ್ಟಳ್ಳಿ ಮಂಜುನಾಥ್, ರಾಗಿ ಮುದ್ದನಹಳ್ಳಿ ನಾಗಣ್ಣ ಸೇರಿದಂತೆ ಶ್ರೀಮಠದ ಭಕ್ತಾದಿಗಳು ಉಪಸ್ಥಿತಿ ಇದ್ದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಬರ್ರಿ ಈ ಕಡೆ ಬರ್ರಿ, ನೀವು ಬರ್ರಿ, ನೀವು ಬಂದ್ಬಿಡಿ ಮುಂದೆ ಬಂದ್ಬಿಡಿ ಇವರೇ ಬನ್ನಿ. ನಡೀರಣ್ಣ. ತಪಸ್ಸು ಮಾಡಿದ್ದಾರೆ ಅಂಬಿಗರ್ನಲ್ಲಿ, KR-ಪೇಟೆ ಹತ್ರ ಅಂಬಿಗರ್ನಲ್ಲಿಂದ ಬಂದು ಇಲ್ಲಿ ತಪಸ್ಸು ಮಾಡಿ ಸುತ್ತೂರು ಅಣ್ಣ ಸ್ವಲ್ಪ ಸಂಪದಸ್ತು ಯಾರೋ ಓಂ ನಿಧನಪತಯೇ ನಮಃ, ನಿಧನಪತಾಂಕಿತಾಯ ನಮಃ, ಓಂ ಊರ್ಧ್ವಾಯ ನಮಃ, ಊರ್ಧ್ವಲಿಂಗಾಯ ನಮಃ, ಓಂ ಹಿರಣ್ಯಾಯ ನಮಃ, ಹಿರಣ್ಯಲಿಂಗಾಯ ನಮಃ, ಓಂ ಸುವರ್ಣಾಯ ನಮಃ, ಸುವರ್ಣಲಿಂಗಾಯ ನಮಃ, ಓಂ ದಿವ್ಯಾಯ ನಮಃ, ದಿವ್ಯಲಿಂಗಾಯ ನಮಃ, ಓಂ ಭವಾಯ ನಮಃ, ಭವಲಿಂಗಾಯ ನಮಃ, ಓಂ ಶರ್ವಾಯ ನಮಃ, ಶರ್ವಲಿಂಗಾಯ ನಮಃ. ಬಿಡ್ಲಿ ಇಲ್ಲಿ ತಗೋಬರ್ಬೋದು.
ನೋಡಿ ಸರ್ ನೋಡಿ ಸರ್ ಇಂದ ಸರ್ ಮಹಾ ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು ಇವತ್ತು ನಮ್ಮ ಶ್ರೀಮಠಕ್ಕೆ ಭೇಟಿ ಕೊಟ್ಟು ಇವತ್ತು ನಮ್ಮ ಮಹದೇಶ್ವರರ ದೇವಸ್ಥಾನ ಹಾಗೂ ನಮ್ಮ ಸದಾಶಿವ ಸ್ವಾಮಿಗಳವರ ಗದ್ದಿಗೆ ಹಾಗೂ ನಮ್ಮ ಶ್ರೀಮಠದಲ್ಲಿ ನಮ್ಮ ಆಶೀರ್ವಾದವನ್ನು ಪಡೆದುಕೊಂಡಿರೋದು ನಮಗೆ ಬಹಳ ತುಂಬ ಸಂತೋಷದ ವಿಚಾರ. ಏಕೆ ಅಂತಂದರೆ ಈ ಮಠಕ್ಕೂ ನಮ್ಮ ಬೇಬಿ ಬೆಟ್ಟಕ್ಕೂ ಯಡಿಯೂರಪ್ಪನವರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ಏಕೆಂದರೆ ಮರದೇವ್ರ ಸ್ವಾಮಿಗಳು ಯಡಿಯೂರಪ್ಪನವ್ರಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅವತ್ತೇ ಅವರು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಹೋಗಬೇಕಾಗಿದ್ದರೆ ಮೊದಲು ಆಶೀರ್ವಾದ ಮಾಡಿದಂಥವರು ಮರದೇವ್ರ ಸ್ವಾಮಿಗಳು. ಅವತ್ತು ಈ ಮಟ್ಟಕ್ಕೆ ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾಗಿರಲಿ, ಒಂದು ಮದುವೆ ಆಗಿರಲಿ, ಒಂದು ಶುಭ ಸಮಾರಂಭ ಆಗಲಿ, ಒಂದು ಕಷ್ಟದ ದಿನಗಳಲ್ಲೂ ಸಹ ಮರದೇವ ಸ್ವಾಮಿಗಳು ನಿರಂತರವಾಗಿ ಅವರ ಕುಟುಂಬಕ್ಕೆ ಸಂಪರ್ಕವನ್ನು ಇಟ್ಕೊಂಡಿದ್ದರು. ಏನೇ ಕಾರ್ಯಕ್ರಮಗಳಾಗಲಿ ಅವ್ರ ಮನೆಗೆ ಭೇಟಿ ಕೊಟ್ಟು ಆ ಭಾಗಕ್ಕೆ ಹೋದಾಗ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಯಡಿಯೂರಪ್ಪನವ್ರಿಗೂ ಮತ್ತು ಈ ಮಠಕ್ಕೆ ಅವಿನಾಭಾವ ಸಂಬಂಧ. ಇವತ್ತಿಗೂ ಸಹ ನಾವು ಆ ಸ್ವಾಮಿಗಳಾಗಲಿ, ಹಿಂದೆ ಸದಾಶಿವ ಸ್ವಾಮಿಗಳಾಗಲಿ ನಿರಂತರ ಬೂಕನಕೆರೆ ಗ್ರಾಮಕ್ಕೆ ಆಗಾಗ ಹೋಗ್ತಾ ಇರ್ತೀವಿ. ಆ ಕಡೆಗೆ ಹೋದಾಗೆಲ್ಲ ಇವತ್ತು ಸಹ ಕಾರ್ಯಕ್ರಮದ ನಿಮಿತ್ತ ಅವರು ಬೂಕನಕೆರೆಯಲ್ಲಿ ಒಂದು ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾವು ಕರೆ ಮುಖಾಂತರ ಅವರಿಗೆ ನಮ್ಮ ಮಠಕ್ಕೆ ಬರಲೇಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಅವರು ಖಂಡಿತ ಬರ್ತೀವಿ ಅಂತೇಳಿ ಇವತ್ತು ಶ್ರೀಮಠ ಬಂದು ಇವತ್ತು ಗದ್ದಿಗೆಗಳಿಗೆಲ್ಲ ಪೂಜೆಗಳನ್ನು ಸಲ್ಲಿಸಿ ಇವತ್ತು ನಿರ್ಗಮಿಸಿದ್ದಾರೆ. ಹಾಗಾಗಿ ಭಗವಂತ ಅವರ ಕುಟುಂಬಕ್ಕೆ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಳಿಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ